ನೀವು ನೋಡ್ತಾ ಇದ್ದೀರಾ ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್. ಈ ಫೀಚರ್ ಮೊಬೈಲ್ ಸೆಗ್ಮೆಂಟ್ ಅಲ್ಲಿ ಒಂದು ಬ್ರ್ಯಾಂಡ್ ಅಂತೂ ಇಂಡಿಯನ್ ಮಾರ್ಕೆಟ್ ನ ರೂಲ್ ಮಾಡಿತ್ತು. ಅದು ಯಾವ್ದು ಹೇಳಿ? ನೋಕಿಯಾ. ಎಸ್, ನೋಕಿಯಾ ಮೊಬೈಲ್ಸ್ ಎಲ್ಲ ಸಿಕ್ಕಾಪಟ್ಟೆ ಇನೋವೇಟಿವ್ ಆಗಿರ್ತಿತ್ತು ಅಂಡ್ ಸಖತ್ತು ಡಿಫ್ರೆಂಟ್ ಆಗಿ ಅವ್ರ ಮೊಬೈಲ್ ಎಲ್ಲ ಡಿಸೈನ್ ಮಾಡ್ತಿದ್ರು. ಅಂಡ್ ನಮ್ಮಲ್ಲಿ ಎಷ್ಟೋ ಜನರದ್ದು ಫಸ್ಟ್ ಮೊಬೈಲ್ ಬಂದು ನೋಕಿಯಾ ಆಗಿತ್ತು. ಅಂಡ್ ಈ ನೋಕಿಯಾ ಬಂದು ಜಸ್ಟ್ ಬ್ರ್ಯಾಂಡ್ ಆಗಿರ್ಲಿಲ್ಲ, ಒಂದು ಎಮೋಷನ್ ಆಗಿತ್ತು. ಈ 2022 ಸ್ಮಾರ್ಟ್ ಫೋನ್ ಎರಾ ಅಲ್ಲಿ ಅವರೊಂದು ಫೀಚರ್ ಮೊಬೈಲ್ ನ ಲಾಂಚ್ ಮಾಡಿದ್ದಾರೆ. ಅದು ಯಾವ್ದು ಗೊತ್ತಾ? Nokia 5710 XpressAudio. ಏನಿದೆ ಈ ಮೊಬೈಲ್ ಅಲ್ಲಿ? ಈ 2022ಗೆ ಈ ಮೊಬೈಲ್ ರಿಯಲಿ ವರ್ತ್ ಅನ್ನ ಪರ್ಚೇಸ್ ಮಾಡೋದು, ಏನು ಇನೋವೇಷನ್ ಇದೆ, ಪ್ರೈಸ್ ಏನು, ಇದ್ರ ಬಗ್ಗೆ ಪೂರ್ತಿ ಇನ್ಫಾರ್ಮೇಶನ್ ಶೇರ್ ಮಾಡ್ತೀನಿ. ಇನ್ನೆಂತೂ ವೇಟ್ ಮಾಡೋದು, ಲೆಟ್ಸ್ ರೋಲ್ ಆಫ್ ದ ಇಂಟ್ರೋ ಅಂಡ್ ಲೆಟ್ ಅಸ್ ಮೇಕ್ ದಿಸ್ ಅನ್ಬಾಕ್ಸಿಂಗ್ ಮೋರ್ ಇಂಟ್ರೆಸ್ಟಿಂಗ್. ಇಂಟ್ರೋ ವಿಡಿಯೋ ನೋಡಿದ ತಕ್ಷಣ ಗೊತ್ತಾಗುತ್ತೆ ಇದು ಬಂದು ಒಂದು ಫೀಚರ್ಡ್ ಮೊಬೈಲ್ ವಿತ್ ಬಿಲ್ಟ್ ಇನ್ ಇಯರ್ಬಡ್ಸ್ ಅಂತಾನೆ ಹೇಳ್ಬೋದು. ಈ ಮೊಬೈಲ್ ಲಾಂಚ್ ಆದಾಗ ನಾನು ಸೀರಿಯಸ್ಲಿ ಡಿಸೈನ್ಗೆ ಫಿದಾಗಿ ಹೋಗಿದ್ದೆ, ನಾನು ಪರ್ಚೇಸ್ ಮಾಡಬೇಕು ಅಂತಿದ್ದೆ. ಬಟ್ ಇಂಡಿಯಾದಲ್ಲಿ ಮೊಬೈಲ್ ನ ಲಾಂಚ್ ಮಾಡಿದ್ದು ತುಂಬಾನೇ ಲೇಟ್ ಆಗಿತ್ತು. ಅಮೆಝಾನ್ ಅಲ್ಲಿ ಒಬ್ರು ಸೆಲ್ಲರ್ ಹತ್ರ ಈ ಮೊಬೈಲ್ ಅವೈಲೇಬಲ್ ಇತ್ತು. ಬಟ್ ಪ್ರೈಸ್ ಕೇಳಿದ್ರೆ ಸೀರಿಯಸ್ಲಿ ಶಾಕ್ ಆಗ್ತೀರಾ. ಈ ಮೊಬೈಲ್ ಆಕ್ಚುಯಲ್ ಬಾಕ್ಸ್ ಪ್ರೈಸ್ ಬಂದು ನಮಗೆ 6499 rupees ಇದೆ. ಬಟ್ ಅಮೆಝಾನ್ ಸೆಲ್ಲರ್ ಹತ್ರ ಎಷ್ಟಿತ್ತು ಗೊತ್ತಾ? ಪ್ರೈಸ್ ಅಂತೂ ಸೀರಿಯಸ್ಲಿ ಡಬಲ್, ಆಲ್ಮೋಸ್ಟ್ 11,999 rupeesಗೆ ಈ ಮೊಬೈಲ್ ಸಿಗ್ತಾ ಇತ್ತು. ಡಬಲ್ ದ ಪ್ರೈಸ್ ಪೇ ಮಾಡಿ ಈ ಮೊಬೈಲ್ ನ ಪರ್ಚೇಸ್ ಮಾಡೋದು ರಿಯಲಿ ನನ್ಗೆ ವರ್ತ್ ಅಂತ ಅನ್ಸಿಲ್ಲ. ಬಟ್ ಈಗ ನಮಗೆ ನೋಕಿಯಾ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಈ ಮೊಬೈಲ್ ಅವೈಲೇಬಲ್ ಇದೆ. ಪ್ರೈಸ್ ಬಂದು ನಾನು ಕೊಟ್ಟಿತ್ತು 4,399. ಸೊ ಪರ್ಚೇಸ್ ಮಾಡಿದೀನಿ. ಬನ್ನಿ ಈಗ ಇದನ್ನ ಅನ್ಬಾಕ್ಸ್ ಮಾಡೋಣ, ಹೇಗಿದೆ ಅಂತ ನೋಡೋಣ. ಸೊ ಬಾಕ್ಸ್ ಅಲ್ಲಿ ಫಸ್ಟ್ ನಾವು ಈ TWS ನ ನೋಡ್ಬೋದು. ಅಂಡ್ ಬ್ಯಾಕ್ ಸೈಡ್ ನಮಗೆ ಲೆಫ್ಟ್ ಅಂಡ್ ರೈಟ್ ಅಂತ ಬರೆದಿದ್ದಾರೆ. ಅಂಡ್ ಅದಾದ್ಮೇಲೆ ತುಂಬಾ ವರ್ಷ ಆದ್ಮೇಲೆ ಆಕ್ಚುಲಿ ನಾನೊಂದು ಬ್ಯಾಟ್ರಿ ನೋಡ್ತಾ ಇರೋದು. ಈಗೆಲ್ಲ ನಮಗೆ ಇನ್ಬಿಲ್ಟ್ ಬ್ಯಾಟ್ರಿನೇ ಇದೆ, ಓಪನ್ ಮಾಡೋದಕ್ಕಾಗಲ್ಲ. ಸೊ ತುಂಬಾ ದಿನ ಆಯ್ತು ಒಂದು ಬ್ಯಾಟ್ರಿ ನೋಡಿ. ಇದು ಬಂದು 1450 1450 mAh ಬ್ಯಾಟ್ರಿ ಇದು. ಅಂಡ್ ಯೂಸರ್ ಮ್ಯಾನ್ಯುವಲ್ ಕೊಟ್ಟಿದ್ದಾರೆ, ಹೇಗೆ ಈ ಮೊಬೈಲ್ನ ಯೂಸ್ ಮಾಡಬೇಕು ಅಂತ ಡೀಟೇಲ್ ಇನ್ಫಾರ್ಮೇಶನ್ ಇದ್ರಲ್ಲಿ ಕೊಟ್ಟಿರ್ತಾರೆ. ಆ್ಯಂಡ್ ಚಾರ್ಜಿಂಗ್ ಬ್ರಿಕ್ನ ಕೊಟ್ಟಿದ್ದಾರೆ. ಸೊ ಇದು ಬಂದು ಎಷ್ಟು ವ್ಯಾಟ್ಸ್ ಅಂದರೆ 5 ವ್ಯಾಟ್ಸ್ ಅಷ್ಟೇ, 5 ವ್ಯಾಟ್ಸ್ ಅಷ್ಟೇ ಇದು. ಆ್ಯಂಡ್ ಇದು ಬಂದು USB ಚಾರ್ಜಿಂಗ್ ಟೈಪ್ ಅಷ್ಟೇ ಇರೋದು, ಮೈಕ್ರೋSD ಚಾರ್ಜಿಂಗ್ ಪಿನ್ ಕೊಟ್ಟಿದ್ದಾರೆ. ಈಗ ಮೇನ್ ಪ್ರಾಡಕ್ಟ್ ಮೊಬೈಲ್ಗೆ ಹೋಗೋಣ. ವಾವ್, ಒಂದು ಫೀಚರ್ಡ್ ಮೊಬೈಲ್ನ ನೋಡಿ ತುಂಬ ದಿನನೇ ಆಗಿತ್ತು ಯೂಸ್ ಮಾಡಿ ಕೂಡ. ಚೆನ್ನಾಗಿದೆ ನೋಡೋದಕ್ಕೆ, ಕವರ್ ತುಂಬ ಸ್ಟ್ರಾಂಗ್ ಆಗಿದೆ. ಸೊ ಮೊಬೈಲ್ ನೋಡೋದಕ್ಕೆ ಈ ಥರ ಇದೆ. ಬ್ಯಾಕ್ ಸೈಡ್ ನೋಡಿ ಸ್ವಲ್ಪ ಡಿಸೈನ್ ಆಗಿದೆ. ಈ ಮೊಬೈಲ್ನ ಓವರ್ವ್ಯೂ ಬಗ್ಗೆ ಮಾತಾಡಬೇಕು ಅಂದರೆ ಈ ಮೊಬೈಲ್ ಬಂದು ನಮಗೆ 2 ಕಲರ್ಸ್ ಅಲ್ಲಿ ಅವೈಲೇಬಲ್ ಇದೆ, ಬ್ಲ್ಯಾಕ್ ಅಂಡ್ ರೆಡ್ ಅಂಡ್ ವೈಟ್ ಅಂಡ್ ರೆಡ್. ನಾನು ಬ್ಲ್ಯಾಕ್ ಅಂಡ್ ರೆಡ್ ನ ಚೂಸ್ ಮಾಡಿದೆ. ಇನ್ನು ಈ ಮೊಬೈಲ್ನ ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡಬೇಕು ಅಂದರೆ ಇದು ಕಂಪ್ಲೀಟ್ಲಿ ಮೇಡ್ ಅಪ್ ಆಫ್ ಪ್ಲಾಸ್ಟಿಕ್ ಮೆಟೀರಿಯಲ್ ಅಂತಾನೆ ಹೇಳ್ಬೋದು. ಅಂಡ್ ಸ್ಟಾರ್ಟಿಂಗ್ ಅಲ್ಲಿ ನಾವು ನೋಕಿಯಾ ಬ್ರ್ಯಾಂಡಿಂಗ್ ನ ನೋಡಬಹುದು. ಅಂಡ್ ಡಿಸ್ಪ್ಲೇ ಬಂದು ನಮಗೆ 2.4 inches QVGA ಡಿಸ್ಪ್ಲೇನ ಕೊಟ್ಟಿದ್ದಾರೆ. ಕೀಬೋರ್ಡ್ ಕ್ವಾಲಿಟಿ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದೆ. ಇದು ಬಂದು ಒಂದು ಎಕ್ಸ್ಪ್ರೆಸ್ ಆಡಿಯೋ ಮೊಬೈಲ್. ಸೊ ಅದರಿಂದ ನಾವು ಬಟನ್ಸ್ ಎಲ್ಲ ಆಚೆಯಲ್ಲಿ ನೋಡಬಹುದು. ಅಂಡ್ ಈ ಕಂಪ್ಲೀಟ್ಲಿ ಬಟನ್ಸ್ ಇಂದಾನೆ ನಾವು ಎಂಟೈರ್ ಮ್ಯೂಸಿಕ್ ಸಿಸ್ಟಮ್ ನನ್ನೇ ಕಂಟ್ರೋಲ್ ಮಾಡಬಹುದು. ಇಲ್ಲಿ ವಾಲ್ಯೂಮ್ ಅಪ್ ಅಂಡ್ ಡೌನ್ ಬಟನ್ ಇದೆ. ಅಂಡ್ ಇಲ್ಲಿ ಮ್ಯೂಸಿಕ್ ಸಿಸ್ಟಮ್ ಕಂಟ್ರೋಲ್ ಮಾಡೋಕ್ಕೆ ಪ್ಲೇ, ಪಾಸ್, ನೆಕ್ಸ್ಟ್ ಸಾಂಗ್ ಅಥವಾ ಪ್ರೀವಿಯಸ್ ಸಾಂಗ್ ಕೇಳೋದಕ್ಕೆ ನಮ್ಗೆ ಇಲ್ಲಿ ಬಟನ್ಸ್ ಕೂಡ ಕೊಟ್ಟಿದ್ದಾರೆ. ಈ ಬಟನ್ಸ್ ಕ್ವಾಲಿಟಿ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದೆ, ಒಂಥರ ರಬ್ಬರ್ ಮೆಟೀರಿಯಲ್ ತರ ಫಿನಿಶ್ ಇದೆ. ಅಂಡ್ ಕೆಳಗಡೆ ಬಂದು ನಮ್ಗೆ ಇಲ್ಲಿ ಮೈಕ್ರೋSD ಚಾರ್ಜಿಂಗ್ ಪೋರ್ಟ್ ಕೂಡ ಕೊಟ್ಟಿದ್ದಾರೆ. ಇನ್ನು ಬ್ಯಾಕ್ ಸೈಡ್ ಬಂದ್ರೆ ನಮ್ಗೆ ತುಂಬಾನೇ ಇಂಟ್ರೆಸ್ಟಿಂಗ್ ಫೀಚರ್ ಇಲ್ಲಿದೆ ಬ್ಯಾಕ್ ಸೈಡ್. ಓಕೆನಾ, ಜಸ್ಟ್ ನಾವು ಇದನ್ನ ಕೆಳಗಡೆ ಡ್ರ್ಯಾಗ್ ಮಾಡಿದ್ರೆ ಇಲ್ಲಿ ನಾವು TWS ನ ಸೆಕ್ಯೂರ್ ಮಾಡೋದಕ್ಕೆ ಪ್ಲೇಸ್ ಕೂಡ ಕೊಟ್ಟಿದ್ದಾರೆ. ಎಸ್, ನನಗೆ ಈ ಕಾನ್ಸೆಪ್ಟ್ ತುಂಬಾನೇ ಇಷ್ಟ ಆಯ್ತು. ಸೊ ಫಸ್ಟ್ ಈಗ TWS ನ ಸೇವ್ ಮಾಡೋಣ. ಜಸ್ಟ್ ಈ ಥರ ಲೆಫ್ಟ್ ಅಂಡ್ ರೈಟ್ ಅವರೇ ಮೆನ್ಷನ್ ಮಾಡಿದ್ದಾರೆ. ಆ್ಯಂಡ್ ಇದರಲ್ಲೂ ಲೆಫ್ಟ್ ಅಂಡ್ ರೈಟ್ ಇದೆ. ಸೊ ಅದು ಇಲ್ಲಿ ನೋಡಿ, ಇದು ರೈಟ್ ಅಂತ ಇದೆ. ಸೊ ಜಸ್ಟ್ ಈ ಥರ ಪ್ಲೇಸ್ ಮಾಡಿದ್ರೆ ಆಯಿತು, ಸೆಕ್ಯೂರ್ ಆಯಿತು. ಅಂಡ್ ಬ್ಯಾಕ್ ಸೈಡ್ ನಾವು ಇಲ್ಲಿ ನೋಕಿಯಾ ಅಂತ ಬ್ರ್ಯಾಂಡಿಂಗ್ ನ ಕೂಡ ನೋಡಬಹುದು. ರೇರ್ ಕ್ಯಾಮ್ರಾ ಬಂದು ನಮಗೆ ಸಿಂಗಲ್ ಕ್ಯಾಮ್ರಾ ಸೆಟಪ್ ನ ಕೊಟ್ಟಿದ್ದಾರೆ. ಇದು ಬಂದು 0.3 MP ಕ್ಯಾಮ್ರಾ ಇದೆ. ಅಂಡ್ ನಾವಿಲ್ಲಿ LED ಫ್ಲಾಶ್ ಲೈಟ್ ನ ಕೂಡ ನೋಡಬಹುದು. ಅಂಡ್ ಈ ಮೊಬೈಲ್ ನ ಓವರ್ ಆಲ್ ವೇಟ್ ಬಗ್ಗೆ ಮಾತಾಡಬೇಕು ಅಂದ್ರೆ ಜಸ್ಟ್ ಇದು 129 grams ಅಷ್ಟೇ ಇರೋದು. ಸೊ ಬನ್ನಿ ಈಗ ಬ್ಯಾಟ್ರಿನ ಪ್ಲೇಸ್ ಮಾಡಬೇಕು. ಸೊ ಈಗ ಬ್ಯಾಟ್ರಿ ಕ್ಯಾಬಿನೆಟ್ ನ ಓಪನ್ ಮಾಡೋಣ. ಬ್ಯಾಕ್ ಸೈಡ್ ನೋಡೋದಕ್ಕೆ ನಮಗೆ ಈ ತರ ಸೆಟಪ್ ಇದೆ. ಸೊ ಇಲ್ಲಿ ನಾವು 2 4G ನ್ಯಾನೋ ಸಿಮ್ಸ್ ನ ಯೂಸ್ ಮಾಡ್ಕೋಬಹುದು. ಅಂಡ್ ಮೆಮೊರಿ ಕಾರ್ಡ್ ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ಮೆಮೊರಿ ಕಾರ್ಡ್ ಬಂದು ನಾವು 30 GB 32 GB ವರೆಗೂ ನಾವು ಮೆಮೊರಿ ಕಾರ್ಡ್ ನ ಹಾಕೋಬಹುದು. ಅಂಡ್ ಬ್ಯಾಟ್ರಿನ ಈಗ ಫಸ್ಟ್ ಪ್ಲೇಸ್ ಮಾಡೋಣ ಬನ್ನಿ.
ಎಸ್, ಬ್ಯಾಟ್ರಿ ಪ್ಲೇಸ್ ಆಯಿತು. ಸೊ ಬನ್ನಿ ಈಗ ಈ ಮೊಬೈಲ್ನ ಬೂಟ್ ಮಾಡೋಣ. ಎಸ್, ಬೂಟ್ ಮಾಡೋದಕ್ಕೆ ಈ ಬಟನ್ನ ನಾವು ಪ್ರೆಸ್ ಮಾಡಬೇಕು, ಲಾಂಗ್ ಪ್ರೆಸ್. ಎಸ್, ಫೈನಲಿ ಮೊಬೈಲ್ ಅಂತೂ ಬೂಟ್ ಆಯಿತು. ಸೀರಿಯಸ್ಲಿ ಮೊಬೈಲ್ ನೋಡಿದ ತಕ್ಷಣ ನಾನು ನನ್ನ ಕಾಲೇಜ್ ಡೇಸ್ಗೆ ಹೋದೆ. ಆ ಟೈಮಲ್ಲಿ ಎಷ್ಟು ಮೆಸೇಜಸ್ ಮಾಡ್ತಾ ಇದ್ವಿ. ಇಂಟರ್ಫೇಸ್ ಅಷ್ಟೇ ಏನೂ ಚೇಂಜ್ ಆಗಿಲ್ಲ. ಆಗಿನ ಈ ಫೀಚರ್ ಮೊಬೈಲ್ಸ್ ಹೇಗಿತ್ತು ಅದೇ ಥರ ಇದೆ, ಇಂಟರ್ಫೇಸ್ ಏನೂ ಚೇಂಜ್ ಆಗಿಲ್ಲ. ಇದ್ರಲ್ಲಿ ನನಗೊಂದು ಇಂಟ್ರೆಸ್ಟಿಂಗ್ ಏನು ಅಂದರೆ, ನಿಮಗೆ ಜ್ಞಾಪನ ಇದೆಯಾ, ನಾವು ಈ ಮೊಬೈಲ್ನ ಲಾಕ್ ಮಾಡಬೇಕು ಅಥವಾ ಅನ್ಲಾಕ್ ಮಾಡಬೇಕು ಅಂದರೆ ನಾವೇನು ಮಾಡ್ತಾ ಇದ್ವಿ, ಲಾಕ್ ಮಾಡೋದಕ್ಕೆ ನಾವು ಈ ಸ್ಟಾರ್ ಕೀನ ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಳ್ತಾ ಇದ್ವಿ. ಅನ್ಲಾಕ್ ಮಾಡೋದಕ್ಕೆ ಹೋಮ್ ಬಟನ್ ಆ್ಯಂಡ್ ಸ್ಟಾರ್ ಕೀನ ಪ್ರೆಸ್ ಮಾಡ್ತಾ ಇದ್ವಿ. ಸೊ ಇಲ್ಲೂ ನಾನು ಸೇಮ್ ಅದೇ ಮಾಡಿದೆ. ಮೊಬೈಲ್ ಅನ್ಲಾಕ್ ಆಗಿದೆ. ಸೊ ಮೊಬೈಲ್ ಅನ್ಲಾಕ್ ಆದ್ಮೇಲೆ ನೋಡೋದಕ್ಕೆ ಈ ತರ ಇದೆ. ಇನ್ನು ಮೊಬೈಲ್ನ ಆಪರೇಟಿಂಗ್ ಸಿಸ್ಟಮ್ ಬಗ್ಗೆ ಅಂಡ್ CPU ಬಗ್ಗೆ ಮಾತಾಡಬೇಕು ಅಂದ್ರೆ, CPU ಬಂದು ನಮಗೆ ಇದರಲ್ಲಿ ಯೂನಿಸಾಕ್ T107 ಕೊಟ್ಟಿದ್ದಾರೆ. ಆಪರೇಟಿಂಗ್ ಸಿಸ್ಟಮ್ ಬಂದು ಇದರಲ್ಲಿ ನಮಗೆ S30+ ಇದೆ. ಅಂಡ್ ಈ ಮೊಬೈಲ್ನ ಸ್ಟೋರೇಜ್ ಬಗ್ಗೆ ಮಾತಾಡಬೇಕು ಅಂದ್ರೆ, ಸೊ ನಾವು ಇವಾಗ ಸ್ಮಾರ್ಟ್ ಫೋನ್ಸ್ ಅಲ್ಲಿ ಎಷ್ಟು GB ಇರುತ್ತೆ ಹೇಳಿ, ರ್ಯಾಮ್ 4GB 6GB ಅಂತ ಇದೆ. ಬಟ್ ಈ ಮೊಬೈಲ್ ಅವರು ಎಷ್ಟು ಕೊಟ್ಟಿದ್ದಾರೆ ಗೊತ್ತಾ, 48 MB ನ ಕೊಟ್ಟಿದ್ದಾರೆ. ಅಂಡ್ ಇಂಟರ್ನಲ್ ಸ್ಟೋರೇಜ್ ಎಷ್ಟಿದೆ ಹೇಳಿ, 128 MB ಕೊಟ್ಟಿದ್ದಾರೆ. ಅಂಡ್ ಕನೆಕ್ಟಿವಿಟಿ ಬಗ್ಗೆ ಮಾತಾಡಬೇಕು ಅಂದ್ರೆ, ಇದರಲ್ಲಿ ನಮಗೆ ಬ್ಲೂಟೂತ್ ವರ್ಷನ್ 5.0 ಬ್ಲೂಟೂತ್ ಕನೆಕ್ಟಿವಿಟಿ ಆಪ್ಷನ್ ಕೊಟ್ಟಿದ್ದಾರೆ. ಬಟ್ ವೈಫೈನ ಕೊಟ್ಟಿಲ್ಲ. ವೈಫೈ ಕೊಟ್ಟಿದ್ರೆ ತುಂಬಾನೇ ಚೆನ್ನಾಗಿರ್ತಾ ಇತ್ತು. ಇನ್ನು ಮೊಬೈಲ್ ನ ಯೂಸರ್ ಇಂಟರ್ಫೇಸ್ ಬಗ್ಗೆ ಮಾತಾಡಬೇಕು ಅಂದ್ರೆ, ನಮಗೆ ಇದರಲ್ಲಿ ಸೆಂಟರ್ ಬಟನ್ ಇದೆ ಅಲ್ಲ, ಸೆಂಟರ್ ಬಟನ್ ನಮಗೆ ಮೆನ್ಯೂ ಬಟನ್ ಆಗಿ ವರ್ಕ್ ಆಗುತ್ತೆ. ಅಂಡ್ ನಮಗೆ ಮೆನ್ಯೂ ಬಟನ್ ಅಲ್ಲಿ ಸಿಕ್ಕಾಪಟ್ಟೆ ನಾವು ಅಪ್ಲಿಕೇಶನ್ಸ್ ನ ನೋಡಬಹುದು. ಒಂದು ಫೀಚರ್ ಮೊಬೈಲ್ ಅಲ್ಲಿ ಏನೆಲ್ಲ ಅಪ್ಲಿಕೇಶನ್ ಬೇಕು ಆ ಅಪ್ಲಿಕೇಶನ್ಸ್ ನಮ್ಗೆ ಕೊಟ್ಟಿದ್ದಾರೆ. ಫೇಸ್ಬುಕ್ ಕೂಡ ನಮ್ಗೆ ಇದರಲ್ಲಿ ಇದೆ. ಸ್ನೇಕ್ ಗೇಮ್, ಆಬ್ವಿಯಸ್ಲಿ ಒಂದು ನೋಕಿಯಾ ಮೊಬೈಲ್ ಅಂದ್ಮೇಲೆ ನಾವು ಸ್ನೇಕ್ ಗೇಮ್ ಎಕ್ಸ್ಪೆಕ್ಟ್ ಮಾಡೇ ಮಾಡ್ತೀವಿ. ಬೈ ಡಿಫಾಲ್ಟ್ ಇದರಲ್ಲೂ ನಮಗೆ ಸ್ನೇಕ್ ಗೇಮ್ ಇದೆ. ವಾಟ್ಸ್ಆಪ್ ಕೊಟ್ಟಿದ್ರೆ ಸೀರಿಯಸ್ಲಿ ತುಂಬಾನೇ ಚೆನ್ನಾಗಿರ್ತಾ ಇತ್ತು. ನಾನಂತೂ ವಾಟ್ಸ್ಆಪ್ ಇದ್ದಿದ್ರೆ ಈ ಮೊಬೈಲ್ ನ ಪರ್ಮನೆಂಟ್ ಮೊಬೈಲ್ ಆಗಿ ಯೂಸ್ ಮಾಡ್ತಿದ್ದೆ. ಸೊ ಬನ್ನಿ ಈಗ ಒಂದು ಮೆಸೇಜ್ ಮಾಡೋಣ. ತುಂಬಾ ದಿನ ಆಯ್ತು ಈ ಕೀಪ್ಯಾಡ್ ಅಲ್ಲಿ ನಾನು ಟೈಪಿಂಗ್ ಮಾಡಿ. ಫಸ್ಟ್ ಮೆಸೇಜ್ ಮಾಡೋಣ, ಹೇಗಿದೆ ಅಂತ ನೋಡೋಣ. ಫಸ್ಟ್ ಆಗಿ ಮಾಡ್ತೀನ ಇಲ್ವಾ ನೋಡೋಣ. ಸೀರಿಯಸ್ಲಿ ಟೈಪಿಂಗ್ ಅಂತೂ ಮರ್ತೇ ಬಿಟ್ಟಿದ್ದೀನಿ ಅಂತ ಅನಿಸ್ತಿದೆ. ಫಸ್ಟ್ ಎಲ್ಲ ನಾವು ಟೈಪಿಂಗ್ ಮಾಡಬೇಕು ಅಂದರೆ, ಟೀಚರ್ ಯಾರಾದರೂ ಬರ್ತಾರಂದ್ರೆ ನೋಡ್ದೇನೆ ಸಖತ್ತು ಫಾಸ್ಟ್ ಆಗಿ ನಾವು ಟೈಪ್ ಮಾಡ್ತಾ ಇದ್ವಿ. ಬಟ್ ಈಗ ಸೀರಿಯಸ್ಲಿ ನೋಡ್ಕೊಂಡೆ ನನಗೆ ಜಸ್ಟ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್ ಪ್ರೆಸ್ ಮಾಡೋದಕ್ಕೆ, ಟೈಪ್ ಮಾಡೋದಕ್ಕೆ ಎಷ್ಟು ಕಷ್ಟಪಡ್ತಾ ಇದ್ದೀನಿ ಗೊತ್ತಾ. ಹುಡ್ಕಾಡ್ತಾ ಇದ್ದೀನಿ ಇಲ್ಲಿ ಕೀಬೋರ್ಡ್ಸ್ನ ನಾನು ಹೆಂಗಪ್ಪ ಅಂತ. ಸೀರಿಯಸ್ಲಿ ತುಂಬಾನೇ ಮೋಸ ಆಗೋಗಿದ್ದೀವಿ. ಈ ಸ್ಮಾರ್ಟ್ ಫೋನ್ ಬಂದಾದ್ಮೇಲೆ ನಾವು ಜಸ್ಟ್ ಏನು ಮಾಡ್ತಾ ಇದೀವಿ, ಜಸ್ಟ್ ಸ್ಮಾರ್ಟ್ ಫೋನಲ್ಲಿ ಮೆಸೇಜ್ ಮಾಡಿ ಇದು ಮಾಡ್ತಾ ಇದ್ವಿ. ಬಟ್ ಟೈಪಿಂಗ್ ಇಷ್ಟು ಸ್ಲೋ ಆಗ್ತೀವಿ ಅಂತ ಸೀರಿಯಸ್ಲಿ ನಾನಂತೂ ಅನ್ಕೊಂಡಿಲ್ಲ. ವರ್ಸ್ಟ್ ಆಗಿದೆ ನನ್ನ ಟೈಪಿಂಗ್. ಸೊ ಬನ್ನಿ ಈಗ ಫಸ್ಟ್ ಈ ಮೊಬೈಲಲ್ಲಿ ಸ್ನೇಕ್ ಗೇಮ್ನ ಆಡೋಣ. ನಾನು ಫಸ್ಟ್ ಸ್ನೇಕ್ ಗೇಮ್ ಯಾವ್ದ್ರಲ್ಲಿ ಗೊತ್ತಾಡಿತ್ತು, ನನ್ನ ಫಸ್ಟ್ ಮೊಬೈಲ್ ನೋಕಿಯಾ 1100 ಇತ್ತು. ಆಗ ಈ ಸ್ನೇಕ್ ಗೇಮ್ ಇಂಟರ್ಫೇಸ್ ಎಲ್ಲ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಇತ್ತು. ಬಟ್ ಈಗ ನಾವು ಕಲರ್ಫುಲ್ ಆಗಿರೋದನ್ನ ನೋಡ್ಬೋದು. ತುಂಬ ಆಡ್ತಾ ಇದ್ವಿ ಆಯ್ತಾ ಈ ಸ್ನೇಕ್ ಗೇಮ್ನ. ಬಟ್ ಈಗ ಸೀರಿಯಸ್ಲಿ ಈ ಸ್ನೇಕ್ ಗೇಮ್ ಅಂತೂ ಒಂಥರ ಎಂಜಾಯ್ ಮಾಡ್ತಾ ಇದ್ವಿ. ಈಗಲೂ ಅಷ್ಟೇ, ಆ್ಯಕ್ಚುಲಿ ಚೆನ್ನಾಗಿದೆ ಆಡೋದಕ್ಕೆ. ಬಟ್ ಕಲರ್ಫುಲ್ ಆಗಿದೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗ್ತಿದೆ ಇದನ್ನ ಆಡೋದಕ್ಕಂತೂ. ಸರಿಯಾಗಿ ಆಡ್ತಿದ್ದೆ ನಾನಂತೂ. ಕಾಲೇಜಲ್ಲಿ ಕ್ಲಾಸಲ್ಲಂತೂ ಒಂದು ಸ್ವಲ್ಪ ಫ್ರೀ ಸಿಕ್ಕಿದ್ರೆ ಸಾಕು, ಟೀಚರ್ ಇಲ್ಲ ಅಂದರೆ ಈ ಗೇಮ್ನ ಆಡ್ತಾ ಇದ್ವಿ. ವಾವ್ ಅಂತಾನೆ ಹೇಳ್ಬೋದು. ಈ ಮೊಬೈಲಲ್ಲಿ ಮೇನ್ ಅಟ್ರಾಕ್ಷನ್ ಏನಲ್ಲಿ TWS. ಎಸ್, ಈ TWS ಕಾನ್ಸೆಪ್ಟ್ ಅಂತೂ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಇದೇ ಕಾನ್ಸೆಪ್ಟ್ ನಮ್ಮ ಸ್ಮಾರ್ಟ್ ಫೋನ್ಸ್ಗೆ ತಗೊಬಂದಿದ್ರೆ ತುಂಬಾನೇ ಚೆನ್ನಾಗಿತ್ತು. ಯಾಕಂದ್ರೆ ನೋಡಿ, ಇವಾಗ ಈಸಿಯಾಗಿ ನಾವು ಈ TWS ನ ಇಲ್ಲೇ ಪ್ಲೇಸ್ ಮಾಡ್ಬೋದಾ, ಕಳ್ದೋಗುತ್ತೆ ಅನ್ನೋ ಒಂದು ಟೆನ್ಷನ್ ಕೂಡ ಇಲ್ಲ. ಅಂಡ್ ಸಪ್ರೇಟ್ ಆಗಿ ಒಂದು ಕೇಸ್ ಬೇಕು ಅನ್ನೋದು ಕೂಡ ಇಲ್ಲ. ಈಸಿಲಿ ಚಾರ್ಜ್ ಆಗುತ್ತೆ. ಅಂಡ್ ಜಸ್ಟ್ ನಾವು ಈ ಮೊಬೈಲ್ ಇಂದ ರಿಮೂವ್ ಮಾಡಿದ ತಕ್ಷಣ ನಮಗೆ ಇದು ಆಟೋಮೆಟಿಕ್ಲಿ ಕನೆಕ್ಟ್ ಆಗುತ್ತೆ. ಇದೇ ಕಾನ್ಸೆಪ್ಟ್ ನ ನಮ್ಮ ಸ್ಮಾರ್ಟ್ ಫೋನ್ಸ್ಗೆ ಇಂಟ್ರೊಡ್ಯೂಸ್ ಮಾಡಿದ್ರೆ ವಾ ಸೂಪರ್ ಅಂತಾನೆ ಹೇಳ್ಬೋದು. ಸೊ ಬನ್ನಿ ಈಗ ಈ TWS ಕ್ವಾಲಿಟಿ ಹೇಗಿದೆ ನೋಡೋಣ. ಬಿಲ್ಡ್ ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿದೆ. ಮೇಡಪ್ ಆಫ್ ಪ್ಲಾಸ್ಟಿಕ್ ಮೆಟೀರಿಯಲ್ ಅಂತಾನೆ ಹೇಳ್ಬೋದು. ಅಂಡ್ ನಮ್ಗೆ ಇಲ್ಲಿ ಟಿಪ್ಸ್ಗೆ ಸಿಲಿಕಾನ್ ಟಿಪ್ಸ್ ನ ಕೊಟ್ಟಿಲ್ಲ, ಜಸ್ಟ್ ಪ್ಲಾಸ್ಟಿಕ್ ನ ಕೊಟ್ಟಿದ್ದಾರೆ. ರೆಡ್ ಕಲರ್ ನೋಡಬಹುದಲ್ಲ, ಪ್ಲಾಸ್ಟಿಕ್ ನ ಕೊಟ್ಟಿದ್ದಾರೆ. ಅಂಡ್ ಲೆಫ್ಟ್ ಅಂಡ್ ರೈಟ್ ಕೂಡ ಮೆನ್ಷನ್ ಮಾಡಿದ್ದಾರೆ. ಅಂಡ್ TWS ಮೇಲೆ ನಾವು ಇಯರ್ಬಡ್ಸ್ ಮೇಲೆ ಇಲ್ಲಿ ನೋಕಿಯಾ ಬ್ರ್ಯಾಂಡಿಂಗ್ ನ ಕೂಡ ನೋಡಬಹುದು. ಸೊ ಬನ್ನಿ ಈಗ ವೇರ್ ಮಾಡೋಣ. ಎಸ್, ವೇರ್ ಮಾಡಿದೆ, ಪರವಾಗಿಲ್ಲ, ಕಂಫರ್ಟಬಲ್ ಆಗಿದೆ. ನನ್ಗೇನು ಪೇನ್ ಏನು ಬರ್ತಿಲ್ಲ. ಅಂಡ್ ಪ್ರಾಪರ್ ಆಗಿ ಪ್ಲೇಸ್ಡ್ ಆಗಿದೆ. ಬೀಳುತ್ತೆ ಅನ್ನೋ ಕೂಡ ಟೆನ್ಷನ್ ಏನೂ ಇಲ್ಲ. ಸೊ ನೀವೇ ನೋಡ್ಬೋದು. ಸೊ ಪರ್ಫೆಕ್ಟ್ ಆಗಿದೆ. ಸೊ ಬನ್ನಿ ಈಗ ಇದರಲ್ಲಿ ಕೆಲವೊಂದು ಸಾಂಗ್ಸ್ನ ಕೇಳೋಣ. FM ಅಲ್ಲಿ ಆಡಿಯೋ ಕ್ಲಾರಿಟಿ ಹೇಗಿದೆ ಅಂತ ನೋಡೋಣ. ನಿಮಗೆ ಸಾಂಗ್ ಕೇಳಿಸ್ತೋ ಸೀರಿಯಸ್ಲಿ ನಂಗೆ ಗೊತ್ತಿಲ್ಲ. ಬಟ್ ಸೀರಿಯಸ್ಲಿ ಏನು ಕ್ವಾಲಿಟಿ, ಏನು ಕ್ಲಾರಿಟಿ ಇದೆ ಗೊತ್ತಾ. ಆಡಿಯೋ ಕ್ಲಾರಿಟಿ ಅಂತೂ ಸೂಪರ್ ಆಗಿದೆ. ಆ್ಯಂಡ್ ಇಯರ್ಬಡ್ಸ್ ಕೂಡ ಅಷ್ಟೇ. ನಾನು ನೋಡೋದಕ್ಕೆ ಓಕೆ ಸಿಲಿಕಾನ್ ಟಿಪ್ಸ್ ಇಲ್ಲ, ಕಂಫರ್ಟಬಲ್ ಆಗಿರುತ್ತಾ ಇಲ್ವಾ ಅಂತ ಅಂದ್ಕೊಂಡೆ. ಇಯರ್ಬಡ್ಸ್ ಕ್ವಾಲಿಟಿ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಆ್ಯಂಡ್ ಆಡಿಯೋ ಕ್ವಾಲಿಟಿ ಅಂತೂ ಸೀರಿಯಸ್ಲಿ ತುಂಬಾ ಚೆನ್ನಾಗಿದೆ. ಸೊ ಬನ್ನಿ ಈಗ ನಿಮ್ಗೆ ಹಾಗೆ ಆಡಿಯೋ ಕೇಳಿಸ್ತೀನಿ. ಇದರಲ್ಲಿ ನಮಗೆ ಡ್ಯುಯಲ್ ಸ್ಪೀಕರ್ಸ್ ಕೂಡ ಕೊಟ್ಟಿದ್ದಾರೆ. ಸ್ಪೀಕರ್ನ ಆಡಿಯೋ ಕ್ವಾಲಿಟಿ ಹೇಗಿದೆ ಅಂತ ನೋಡೋಣ. ಸೊ ಫಸ್ಟ್ ಅದಕ್ಕೆ ಏನು ಮಾಡಬೇಕು, ನಾವು ಈ TWS ನ ಪ್ಲೇಸ್ ಮಾಡಬೇಕು. ಇದರ ಪ್ಲೇಸ್ ಮಾಡಿದ ತಕ್ಷಣ ಅದು ಡಿಸ್ಕನೆಕ್ಟ್ ಆಗುತ್ತೆ.
ಸೊ ನಮ್ಗೆ ಇದರಲ್ಲಿ ಡ್ಯೂಯಲ್ ಸ್ಪೀಕರ್ ಕೊಟ್ಟಿರೋದ್ರಿಂದ ಆಡಿಯೋ ಕ್ಲಾರಿಟಿ ಎಲ್ಲ ತುಂಬಾನೇ ಚೆನ್ನಾಗಿದೆ. ಆ್ಯಂಡ್ ನಮಗೆ ಇದು ಮ್ಯೂಸಿಕ್ ಸಿಸ್ಟಮ್ನ ಕಂಟ್ರೋಲ್ ಮಾಡೋದಕ್ಕೆ ಎಲ್ಲ ಬಟನ್ಸು ಇಲ್ಲೇ ಕೊಟ್ಟಿದ್ದಾರೆ. ಸೊ ಈಸಿಯಾಗಿ ನಾವು ಮ್ಯೂಸಿಕ್ ಸಿಸ್ಟಮ್ನ ಕೂಡ ಈಸಿಯಾಗಿ ಕಂಟ್ರೋಲ್ ಕೂಡ ಮಾಡ್ಬೋದು. ಆ್ಯಂಡ್ ಇದರಲ್ಲಿ ನಮಗೆ ಹಾಡುಗಳನ್ನ ಕೇಳಬೇಕು ಅಂದರೆ ಯೂಶಲಿ ನಾವು ಫಸ್ಟ್ ಮಾಡ್ತಿದ್ವಲ್ಲ ಮೆಮೊರಿ ಕಾರ್ಡ್ಗೆಲ್ಲ ಸಾಂಗ್ಸ್ನೆಲ್ಲ ಇನ್ಸ್ಟಾಲ್ ಮಾಡಿಕೊಂಡು ಆಮೇಲೆ ಹಾಡುಗಳನ್ನ ಕೇಳ್ತಾ ಇದ್ವಿ, ಅದೇ ಪ್ರೋಸೆಸ್ನ ಇಲ್ಲಿ ಮಾಡ್ಬೋದು. ಬಟ್ ನಮ್ಗೆ ಇದರಲ್ಲಿ ಈ ಗಾನಾ, ಯೂಟ್ಯೂಬ್ ಮ್ಯೂಸಿಕ್ ಎಲ್ಲ ಡೌನ್ಲೋಡ್ ಮಾಡೋ ಆಪ್ಷನ್ಸ್ ಕೊಟ್ಟಿದ್ದಾರೆ. ಸೀರಿಯಸ್ಲಿ ಸೂಪರ್ ಅಂತಾನೆ ಹೇಳ್ಬೋದಾಗಿತ್ತು. ಬಟ್ ಇಲ್ಲ, ನಾವು ಜಸ್ಟ್ ಇವಾಗ ಮೆಮೊರಿ ಕಾರ್ಡ್ ಏನಾದರೂ ಸಾಂಗ್ಸ್ ಇದ್ರೆ ಕೇಳ್ಬೋದು, ಇಲ್ಲಾಂದ್ರೆ FM ರೇಡಿಯೋ ಅಷ್ಟೇ. ಸೊ ಆ ಆಪ್ಷನ್ ಕೊಟ್ಟಿದ್ರೆ ಮ್ಯೂಸಿಕ್ನ ಡೌನ್ಲೋಡ್ ಮಾಡೋ ಆಪ್ಷನ್, ಮ್ಯೂಸಿಕ್ ಅಪ್ಲಿಕೇಶನ್ಸ್ನ ಡೌನ್ಲೋಡ್ ಮಾಡೋ ಆಪ್ಷನ್ ಕೊಟ್ಟಿದ್ರೆ ಸೀರಿಯಸ್ಲಿ ಇದೊಂದು ಒಳ್ಳೆ MP3 ಪ್ಲೇಯರ್ ಆಗ್ತಿತ್ತು. ಹಾಡುಗಳು ಕೇಳೋಕ್ಕೆ ಸೀರಿಯಸ್ಲಿ ಸೂಪರ್ ಆಗಿರ್ತಾ ಇತ್ತು. ಆಡಿಯೋ ಕ್ಲಾರಿಟಿ ಅಂತೂ ಚಿಂದಿಯಾಗಿದೆ. ಅಂಡ್ ಈ ಮೊಬೈಲ್ ನೆಕ್ಸ್ಟ್ ಫೀಚರ್ ಕ್ಯಾಮ್ರಾ ಬಗ್ಗೆ ಮಾತಾಡಬೇಕು ಅಂದ್ರೆ ಇದರಲ್ಲಿ ನಮಗೆ ಒಂದು ರೇರ್ ಕ್ಯಾಮ್ರಾ ಕೊಟ್ಟಿದ್ದಾರೆ. ಅದು ಬಂದು 0.3 MP ಇದೆ. ಸೊ ಬನ್ನಿ ಇದರಲ್ಲಿ ಫೋಟೋಸ್ ಎಲ್ಲ ಹೇಗೆ ಬರುತ್ತೆ ಅಂತ ನೋಡೋಣ. ಫಸ್ಟ್ ಇಲ್ಲೊಂದು ನೇಲ್ ಪಾಲಿಶ್ ಇಟ್ಕೊಂಡಿದ್ದೀನಿ, ಅದನ್ನ ಫೋಟೋ ತಗೊಳ್ತೀನಿ, ಹೇಗಿದೆ ಅಂತ ಕ್ವಾಲಿಟಿ ನಿಮಗೆ ತೋರಿಸ್ತೀನಿ. ಓಕೆ, ಸೊ ಎಲ್ಲ ಗ್ಯಾಲರಿಗೆ ಸೇವ್ ಆಗಿರುತ್ತೆ. ಓಕೆ, ನೇಲ್ ಪಾಲಿಶ್ ಹೀಗೆ ಬಂದಿದೆ. ಆ್ಯಂಡ್ ಇದರಲ್ಲಿ ಓಕೆ, ಈಗ ನನ್ನ ಫೋಟೋ ತಗೊಳ್ತೀನಿ, ಹೇಗೆ ಬರುತ್ತೆ ನನ್ನ ಫೋಟೋ ಅಂತ ನೋಡೋಣ. ಆ್ಯಂಡ್ ಇಲ್ಲಿ ನಮಗೆ ಇನ್ನೊಂದು ಟೈಮರ್ ಆಪ್ಷನ್ ಕೂಡ ಕೊಟ್ಟಿದ್ದಾರೆ, ಅದನ್ನ ನೋಡೋಣ. 10 ಇಂದ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಈಗ ಸೆಲ್ಫಿ ಫೋಟೋ ಕೂಡ ಆಗಿದೆ. ಸೊ ಹೇಗಿದೆ ಫೋಟೋಸ್ ಅಂತ ನಾನು ನಿಮಗೆ ತೋರಿಸ್ತೀನಿ, ಗ್ಯಾಲರಿಯಲ್ಲಿ ಇರುತ್ತೆ. ಸೊ ಇದು ಬಂದು ಟೈಮರ್ ಫೋಟೋ, ಹೇಗೆ ಬಂದಿದೆ ನೋಡಿ. ಸೀರಿಯಸ್ಲಿ ಕ್ರೇಜಿ ಆಗಿದೆ. 0.3 MP ಅಲ್ಲಿ ಬಂದಿರೋ ಫೋಟೋ ಕ್ಲಾರಿಟಿ ಇದು. ಆ್ಯಂಡ್ ನೆಕ್ಸ್ಟ್ ಫೋಟೋ ಇದು ಬಂದು ನಾರ್ಮಲ್ ಆಗಿ ತೊಗೊಂಡಿರೋದು, ಟೈಮರ್ ಅಲ್ಲ. ಸೊ ಫೋಟೋ ನೋಡಿ ಹೇಗಿದೆ ಕ್ಲಾರಿಟಿ ಅಂತ. ಎಸ್, ಪರವಾಗಿಲ್ಲ. ಬಟ್ 0.3 MP ಒಂಚೂರು ಬೆಟರ್ ಆಗಿ ಕೊಟ್ಟಿದ್ರೆ ಚೆನ್ನಾಗಿರ್ತಾ ಇತ್ತು. ಫೋಟೋಸ್ ಎಲ್ಲ ಇನ್ನೂ ಚೆನ್ನಾಗಿ ಬರ್ತಾ ಇತ್ತು. ಓವರಾಲ್ ಆಗಿ Nokia 5710 ಎಕ್ಸ್ಪ್ರೆಸ್ ಆಡಿಯೋ ನೀವು ಪರ್ಚೇಸ್ ಮಾಡಬೇಕಾ ಮಾಡಬಾರ್ದು ಅಂತ ಕೇಳಿದ್ರೆ ನನ್ನ ಪ್ರಕಾರ ಮೊಬೈಲ್ ಬಿಲ್ಡ್ ಕ್ವಾಲಿಟಿ ಅಂತೂ ಸೀರಿಯಸ್ಲಿ ಸೂಪರ್ ಆಗಿದೆ. ಆ್ಯಂಡ್ ಕಾನ್ಸೆಪ್ಟ್ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದೆ. ನಮಗೆ ಇದರಲ್ಲೇ ಬಿಲ್ಟ್ ಇನ್ TWS ಕೂಡ ಕೊಟ್ಟಿದ್ದಾರೆ. ಸೊ ಇದರಿಂದ ನಮಗೆ TWS ಕೂಡ ಸೇಫ್ ಆಗಿರುತ್ತೆ. ಈ ಕಾನ್ಸೆಪ್ಟ್ ಅಂತೂ ಸೀರಿಯಸ್ಲಿ ತುಂಬಾನೇ ಚೆನ್ನಾಗಿದೆ. ಬಟ್ ಕೆಲವೊಂದು ಫೀಚರ್ಸ್ನ ಅವ್ರು ಆ್ಯಡ್ ಮಾಡಬೇಕಿತ್ತು. ಲೈಕ್ ವೈಫೈ ಇಲ್ಲ, ವೈಫೈನ ಕೊಟ್ಟಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು. ವಾಟ್ಸಪ್ನ ಅವರು ಇದರಲ್ಲಿ ನಮಗೆ ಇನ್ಸ್ಟಾಲ್ ಮಾಡಿದ್ರೆ ಸೀರಿಯಸ್ಲಿ ಸೂಪರ್ಬ್ ಆಗಿರ್ತಾ ಇತ್ತು. ಆ ಫೀಚರ್ ನಮಗೆ ವಾಟ್ಸಪ್ ಬೇಕಿತ್ತು ಇದಕ್ಕೆ. ಆ್ಯಂಡ್ ಕ್ಯಾಮ್ರಾ ಕ್ವಾಲಿಟಿ ಅಂತೂ ಸೀರಿಯಸ್ಲಿ ಒಂಚೂರು ಚೆನ್ನಾಗಿಲ್ಲ. ಕ್ಯಾಮ್ರಾನ ಒಂದು ಸ್ವಲ್ಪ ಇಂಪ್ರೂವ್ ಮಾಡಿದಿದ್ರೆ ಸೀರಿಯಸ್ಲಿ ಈ ಪ್ರೈಸ್ಗೆ ವರ್ತ್ ಅಂತಾನೆ ಹೇಳ್ಬೋದಾಗಿತ್ತು. ಅವರು ಕ್ಯಾಮ್ರಾನ ಇಂಪ್ರೂವ್ ಮಾಡಿಲ್ಲ. ಆ್ಯಂಡ್ ನಮಗೆ ಮ್ಯೂಸಿಕ್ಗೆ ಎಷ್ಟೊಂದು ಇವಾಗ ಆನ್ಲೈನ್ ಮ್ಯೂಸಿಕ್ ಅಪ್ಲಿಕೇಶನ್ಸ್ ಇದೆ, ಅದನ್ನ ಇದರಲ್ಲಿ ಡೌನ್ಲೋಡ್ ಮಾಡ್ಕೊಟ್ಟಿದ್ರೆ ಸೀರಿಯಸ್ಲಿ ನಾವು ಒಳ್ಳೆ MP3 ಪ್ಲೇಯರ್ ಆಗಿ ಇದನ್ನ ಯೂಸ್ ಮಾಡ್ಕೋಬೋದಾಗಿತ್ತು. ಆ್ಯಂಡ್ ಯಾರಿಗೆ ಮೊಬೈಲನ್ನು ಸಜೆಸ್ಟ್ ಮಾಡ್ತೀನಿ ಅಂದರೆ, ಓಕೆ ನಿಮ್ಮ ಹತ್ರ ಆಲ್ರೆಡಿ ಒಂದು ಪ್ರೈಮರಿ ಮೊಬೈಲ್ ಇದೆ, ಸೆಕೆಂಡರಿ ಮೊಬೈಲ್ಗೆ ಜಸ್ಟ್ ಫಾರ್ ಕಾಲಿಂಗ್, ಮೆಸೇಜಿಂಗ್ ಏನಾದರೂ ಅಥವಾ ಹಾಡುಗಳು ಕೇಳೋದಕ್ಕೆ ನಿಮ್ಗೊಂದು ಮೊಬೈಲ್ ಬೇಕು ಅಂದರೆ ಡೆಫಿನೆಟ್ಲಿ ಯು ಕ್ಯಾನ್ ಕನ್ಸಿಡರ್ ದಿಸ್. ಬಟ್ ಪ್ರೈಸ್ ಅಂತೂ ಸೀರಿಯಸ್ಲಿ ತುಂಬಾನೇ ಜಾಸ್ತಿ ಇದೆ. 5000 rupees ಸೀರಿಯಸ್ಲಿ ಜಾಸ್ತಿ ಅಂತಾನೆ ಹೇಳ್ಬೋದು. ನಿಮ್ಗೆ ಏನಾದರೂ ಇದು ಅರೌಂಡ್ 3000 rupeesಗೆ ಈ ಮೊಬೈಲ್ ಸಿಕ್ಕಿದ್ರೆ ಡೆಫಿನೆಟ್ಲಿ ಪರ್ಚೇಸ್ ಮಾಡ್ಬೋದು. ಐ ಹೋಪ್ ನಿಮಗೆ ಈ ಅನ್ಬಾಕ್ಸಿಂಗ್ ವಿಡಿಯೋ ಇಷ್ಟ ಆಯಿತು ಅನ್ಸುತ್ತೆ. ಇದೇ ಥರ ಅನ್ಬಾಕ್ಸಿಂಗ್ ವಿಡಿಯೋಸ್ನ ನಾನು ಮಾಡಬೇಕು ಅಂದರೆ ನೀವೇನು ಮಾಡಬೇಕು, ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಕೆಳಗಡೆ ಕಾಣ್ತಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸೊ ರೆಗ್ಯುಲರ್ ಅಪ್ಡೇಟ್ಸ್ ಬರುತ್ತೆ. ಹಾಗೆ ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್ದು ಇನ್ಸ್ಟಾಗ್ರಾಮ್ ಆ್ಯಂಡ್ ಫೇಸ್ಬುಕ್ ಪೇಜ್ ಕೂಡ ಇದೆ, ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಚೆಕ್ ಮಾಡಿ ಫಾಲೋ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸ್ಟೇ ಟ್ಯೂನ್ಡ್ ಫಾರ್ ಮೈ ನೆಕ್ಸ್ಟ್ ವಿಡಿಯೋ. ಬೈ ಬಾಯ್, ಟೇಕ್ ಕೇರ್.